ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಹಪ್ಪಳನ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗಷ್ಟು ರೇಷನ್ ಅಕ್ಕಿನ ತೊಗೋತಾ ಇದ್ದೀನಿ. ನೀವು ಯಾವ್ದು ಅಕ್ಕಿ ಬೇಕಾದರೂ ತೊಗೋಬಹುದು. ಆ್ಯಂಡ್ ಈ ಹಪ್ಪಳನ ನಾವು ಕುಕ್ಕರಲ್ಲಿ ಮಾಡೋಣ. ಕಲಸೋದು ನಾದೋದು ಏನೂ ಬೇಕಾಗಲ್ಲ. ಆ್ಯಂಡ್ ಬಿಸಿಲು ಕೂಡ ನಿಮಗೆ ಬೇಕಾಗೋದಿಲ್ಲ. ಸಿಂಪಲ್ಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಅಕ್ಕಿನ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಬಿಕಾಸ್ ಸೊಸೈಟಿ ಅಕ್ಕಿಯಲ್ಲಿ ತುಂಬಾ ಡಸ್ಟ್ ಇರುತ್ತೆ. ಸೊ ಇನ್ಸ್ಟಂಟಾಗಿ ಮಾಡಬೇಕು ಅಂತ ಹೇಳಿ ನಾನು ಇದರಲ್ಲಿ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಬಿಸಿ ನೀರು ಅಕ್ಕಿ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 20 ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ಬಿಸಿ ನೀರು ಹಾಕಲ್ಲ ಅನ್ನೋರು ರಾತ್ರಿಯೇ ನೀವು ಅಕ್ಕಿನ ತಣ್ಣ ನೀರಲ್ಲಿ ನೆನೆಯೋದಕ್ಕೆ ಇಟ್ಟು ಮಾರ್ನಿಂಗ್ ನೀವು ಹಪ್ಪಳನ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ, 20 ನಿಮಿಷ ಆಗಿದೆ. ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ. ನಿಮಗೆ ನೋಡಿದರೆ ದಪ್ಪ ಸೈಜ್ ಆಗಿದೆ, ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಇವಾಗ ಈ ಅಕ್ಕಿದಲ್ಲಿರುವ ನೀರೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರ ನಾವು ಕುಕ್ಕರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ರೆಸಿಪೀಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ, ಅಕ್ಕಿ ಎಲ್ಲ ನಾನು ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದರಲ್ಲಿ ಸ್ವಲ್ಪ ನೀರಿತ್ತು, ಬಟ್ ಪರವಾಗಿಲ್ಲ. ನಾನು 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅಲ್ವಾ, ಅದಕ್ಕೆ ನಾನು 10 ಕಪ್ ಆಗಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಒಂದೇ ಕಪ್ಪಿಂದ ಮಾಡ್ತೀರಾ ಅಂತಂದರೆ 1 ಕಪ್ಗೆ 5 ಕಪ್ಪು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾನ ನಾನು ಆ್ಯಡ್ ಮಾಡಿದ್ದೀನಿ. ತಿಂಬ ಸೋಡಾ ಬಜ್ಜಿ ಎಲ್ಲ ಅದಕ್ಕೆ ಹಾಕ್ತೀವಿ ನೋಡಿ. ಸೊ ಆ ಒಂದು ಸೋಡಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಹಪ್ಪಳ ಖಾರ ಏನೂ ಬೇಕಾಗೋದಿಲ್ಲ. ಸೊ 5ರಿಂದ 6 ವಿಷಲ್ ಮೀಡಿಯಮ್ ಫ್ಲೇಮಲ್ಲೇ ಹೊಡೆಸ್ಕೊಂಡು ಬರಬೇಕು. ಇಲ್ಲಾಂತಂದರೆ 6 ವಿಷಲ್ಲೇ ಹೊಡೆಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಹೊಡಿಸಿ, ಲೋ ಫ್ಲೇಮಲ್ಲಿ ಹೊಡಿಸ್ಬೇಡಿ, ಮತ್ತು ಹೈ ಫ್ಲೇಮಲ್ಲೂ ಕೂಡ ಹೊಡಿಸ್ಬೇಡಿ. ಆ್ಯಂಡ್ ಇದರಲ್ಲಿ ಮಸಾಲಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, 6 ವಿಷಲ್ ಆದಮೇಲೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ಕುಕ್ಕರ್ ಲಿಡ್ ಕೂಡ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿ. ಸೊ ಇದನ್ನು ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಎಲ್ಲ ಏನಿರುತ್ತೆ ಅಲ್ವಾ, ಅದೆಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಸೊ ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ಅದರದಿಂದ ನೀವು ಚೆನ್ನಾಗಿ ಮ್ಯಾಶ್ ಮಾಡಿ, ಇಲ್ಲಾಂತಂದರೆ ಕರ್ಚಿ ಸಹಾಯದಿಂದ ಕೂಡ ನೀವು ತಿರುಗಿಸ್ಬೋದು. ಆ್ಯಂಡ್ ಇದಕ್ಕೆ 1 ಸ್ಪೂನ್ ಆಗಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಕರಿಪತ್ತ, ಕೊತ್ತಂಬರಿ ಸೊಪ್ಪು ಅದು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ನಾವು ಏನು ಹಪ್ಪಳ ಮಾಡಿರ್ತೀವಲ್ಲ, ತಿನ್ನುವಾಗ ಆ ಹಸಿಮೆಣ್ಸಿನ್ಕಾಯಿ ಬಂದಾಗ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, ಒಂದು ಸಣ್ಣ ಪಾತ್ರೆಯಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಬಂದಿದ್ದೀನಿ. ಜಾಸ್ತಿ ಬಿಸಿ ಇದ್ದಾಗ ಹಾಕಬೇಡಿ. ನಾನು ಟ್ರಾನ್ಸ್ಪರೆಂಟ್ ಶೀಟ್, ಹಪ್ಪಳ ಶೀಟ್ ಏನಿರುತ್ತೆ ಅಲ್ವ, ಅದ್ರ ಮೇಲೆ ನಾನು ಹಪ್ಪಳನ ಹಾಕ್ತಾ ಇರೋದು. ಸೊ ನೋಡ್ತಾ ಇದ್ದೀರಲ್ವ, ಈ ಥರನೂ ಹಾಕ್ಬೋದು ನೀವು ಕಡ್ಚಿ ಸಹಾಯದಿಂದ. ಆ್ಯಂಡ್ ಜಾಸ್ತಿ ತೆಳುವಾಗಿ ಹಾಕಬೇಡಿ, ಬಿಕಾಸ್ ಒಣಗಿದ ಮೇಲೆ ಇನ್ನೂ ಟ್ರಾನ್ಸ್ಪರೆಂಟ್ ಆಗುತ್ತೆ, ತುಂಬಾ ತೆಳುವಾಗಿ ಆಗುತ್ತೆ. ಆದಷ್ಟು ಸ್ವಲ್ಪ ದಪ್ಪನೇ ಹಾಕಿ. ಇಲ್ಲ ಅಂತಂದರೆ ಈ ಥರ ನೀವು ಒಂದು ಪ್ಲಾಸ್ಟಿಕ್ ಶೀಟ್ನ ತೊಗೊಂಡು ಈ ಥರ ಕೂಡ ಮಾಡ್ಬೋದು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಸೊ ಈ ಥರ ಮಾಡಿದರೂ ಕೂಡ ಈಸಿಯಾಗಿ ನಿಮಗೆ ಎಷ್ಟು ಸೈಜ್ ಬೇಕು, ಎಷ್ಟು ದೊಡ್ಡ ಸೈಜ್ ಬೇಕು, ಎಷ್ಟು ತೆಳುವಾಗಿ ಬೇಕು, ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ನಾನು ಒಬ್ಬಳೇ ಕೂತ್ಕೊಂಡು ಇದೆಲ್ಲ ಮಾಡಿದೆ. ಸೊ ನಿಮಗೆ ಲೈಕ್ ಬೇರೆಯವರು ಹೆಲ್ಪ್ ಕೂಡ ಬೇಕಾಗೋದಿಲ್ಲ, ಆರಾಮಾಗಿ ಒಬ್ಬರು ಕೂತ್ಕೊಂಡು ಮಾಡ್ಬೋದು. 2 ಕಪ್ಪಿಂದ ಇದೊಂದು 50, ಅದೊಂದು 50, 100 ಹಪ್ಪಳ ಆಗಿದೆ. ಸೊ ನೋಡ್ತಾ ಇದ್ದೀರಲ್ವ, ಮಾರ್ನಿಂಗ್ ನಾನು 11 ಗಂಟೆಗೆ ಹಾಕಿದ್ದೆ. ಆ್ಯಂಡ್ ಈವ್ನಿಂಗ್ 5 ಅನ್ನೋಷ್ಟರಲ್ಲಿ ಒಣಗಿ ಹೋಯಿತು. ಆ್ಯಂಡ್ ಇದಕ್ಕೆ ಉಲ್ಟಾ ತಿರುಗಿಸ್ತಾ ಇದ್ದೀನಿ ಇವಾಗ. ಫ್ಯಾನ್ ಗಾಳಿಗೆ ಒಣಗಿಸಿದ್ರೆ ಸಾಕು, ಬಿಸಿಲೇಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಸೊ ಎಲ್ಲನೂ ಈ ಥರ ಉಲ್ಟಾ ತಿರುಗಿಸ್ಬಿಟ್ಟು ಅಗೇನ್ ಮಾರ್ನಿಂಗ್ ಬಿಸಿಲಲ್ಲಿ ಒಂದು 2 ಗಂಟೆ ಒಣಗಿಸಿದ್ದೆ ಅಷ್ಟೇ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಹೇಳಿ. ಆ್ಯಂಡ್ ಒಳಗಡೆ ಲೀಫೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಬಿಸಿ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದರೆ ತುಂಬಾ ಮೃದುವಾಗಿ ನಮ್ಮ ಹಪ್ಪಳನ ರೆಡಿ ಆಗುತ್ತೆ. ಮಸಾಲ ಹಪ್ಪಳನೇ ಅನ್ಬೋದು, ಬಿಕಾಸ್ ಹಸಿಮೆಣ್ಸಿನ್ಕಾಯಿ, ಕರಿಪತ್ತ, ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ, ತಿನ್ನುವಾಗ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಬಾಯ್ ಬಾಯ್.